ಸೊ ಎಲ್ಲ ಮಕ್ಕಳಿಗೆ ಕ್ವೆಶನ್ ನೋಡಿ. ಇದು ಸೆಟ್ಟಿನ ಫಸ್ಟ್ ಎಕ್ಸಸೈಸ್ನಲ್ಲಿ 9 ಕ್ವೆಶನ್ ಇದೆ. ಅಂದರೆ ಒಂದನೇ ಕ್ವೆಶನಲ್ಲಿ 9 ಕ್ವೆಶನ್ ಇದೆ. 9 ಕ್ವೆಶನಲ್ಲಿ ನಾನು 5 ಕ್ವೆಶನ್ಸ್ ಕವರ್ ಮಾಡ್ತಿದ್ದೀನಿ, 4 ಕ್ವೆಶನ್ಸ್ ಆಮೇಲೆ ಕವರ್ ಮಾಡ್ತಿದ್ದೀನಿ. ಸೊ ನೋಡಿ, ಇದರೊಳಗೆ ಏನಾದರೂ ರೆಡ್ಯೂಸ್ ಆಗಿದ್ದರೆ ದಯವಿಟ್ಟು ಕಲೀರಿ. ಯಾಕೆಂದರೆ ಇದರೊಳಗೆ KCTಯಲ್ಲಿ ಕೇಳ್ಬೋದು, JEE ಮೀನ್ಸ್ನಲ್ಲಿ ಕೇಳ್ಬೋದು. ನೀವು JEE ಮೀನ್ಸ್ ಏನಾದರೂ ಕೊಡೋದಿದ್ರೆ, KCT ಕೊಡೋದಿದ್ರೆ. ಸೊ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಸೆಟ್ಸ್, ಜಸ್ಟಿಫೈ ಯೋರ್ ಆನ್ಸರ್. ಯಾವ್ದು ಸೆಟ್ ಇದೆ ಅಂತ ಹೇಳಬೇಕಂತೆ. ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ದಿ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ J. ಫಸ್ಟ್ ಆಫ್ ಆಲ್ ನೋಡಿ, ಒಂದು ತಿಂಗಳ ಒಂದು ಸೆಟ್ ಇದೆ M ಅಂತೇಳಿ, ಮಂತಿನ ಸೆಟ್ಟು. J ಇಂದ ಸ್ಟಾರ್ಟ್ ಆಗೋದು ಯಾವುದಂದರೆ ಜನವರಿ, ಜೂನ್, ಜುಲೈ. ಇದನ್ನು ಬಿಟ್ಟು ಬಾಕಿ ಯಾವ ಒಂದು ತಿಂಗಳು J ಇಂದ ಸ್ಟಾರ್ಟ್ ಆಗಲ್ಲ. ಸೊ ದಿಸ್ ಈಸ್ ಅ ಸೆಟ್. ಜಸ್ಟಿಫೈ ಮಾಡಿ ಇಲ್ಲಿ ಬರೆದಿದ್ದೇನೆ. ಸೊ ಅದನ್ನು ನೀವು ಓನ್ ವರ್ಡ್ಸ್ನಲ್ಲಿ ಬರೀಬೇಕು. ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ದ ವರ್ಲ್ಡ್, ಇನ್ ಇಂಡಿಯಾ. ರೈಟರ್ಸ್ ಅಂತ ಹೇಳಿದರೆ ಲೇಖಕರು. ಫಸ್ಟ್ ಆಫ್ ಆಲ್ ಲೇಖಕರಲ್ಲಿ ನೀವು ನಿಮ್ಮ ಪ್ರಕಾರ ಕೆಲವು ಸೆಟ್ ಇರ್ಬೋದು. ಅಂದರೆ 10 ಮೋಸ್ಟ್ ನಿಮಗೆ ಇಷ್ಟ ಆಗಿರ್ಬೋದು. ಇನ್ನು ಕೆಲವರಿಗೆ ಬೇರೆ ಭಾಷೆ, ಅಂದರೆ ಇವಾಗ ಕೆಲವರಿಗೆ ಹಿಂದಿ ಇಷ್ಟ ಇರುತ್ತೆ, ಕೆಲವರಿಗೆ ಕನ್ನಡ ಇಷ್ಟ ಇರುತ್ತೆ, ಕೆಲವರಿಗೆ ಇಂಗ್ಲೀಷ್ ಇಷ್ಟ ಇರುತ್ತೆ. ಇವೆಲ್ಲ ಲೇಖಕರು ಇದರೊಳಗಿದ್ದಾರೆ ಇಂಡಿಯಾದಲ್ಲಿ. ಅವ್ರೇನು ಮಾಡ್ತಿದ್ದಾರೆ, ಇದೆಲ್ಲ ಬೇರೆ ಆದ ನಂತರ ಏನಾಗುತ್ತೆ, ಇದು ಸೆಟ್ ಆಗಲ್ಲ. ಸೊ ದಿಸ್ ಈಸ್ ದ ಮೇನ್ ರೀಸನ್. ಜಸ್ಟಿಫೈ ಆನ್ಸರ್ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಿದ್ದೇನೆ. ನೋಡಿ, ಹಿಂದಿಯಲ್ಲಿ ಕೆಲವರಿದ್ದಾರೆ, ಕನ್ನಡದಲ್ಲಿ ಕೆಲವರಿದ್ದಾರೆ, ಇಂಗ್ಲೀಷ್ನಲ್ಲಿ ಕೆಲವರಿದ್ದಾರೆ. ನಿಮ್ಮ ಪ್ರಕಾರ ಕನ್ನಡನೇ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಕೆಲವರಿಗೆ ನಿಮ್ಮ ಕ್ಲಾಸ್ಮೇಟ್ನಲ್ಲಿ ಕೆಲವರಿಗೆ ಕನ್ನಡ ಬರ್ತಿರೋಂಗಿಲ್ಲ. ಅವರು ಹಿಂದಿ ತೊಗೊಂಡಿದ್ದಾಗ ಅವರಿಗೆ ಹಿಂದಿ ಲೇಖಕರು ಸ್ವಲ್ಪ ಇಷ್ಟ ಆಗ್ಬೋದು. ಕೆಲವರಿಗೆ ಎಲ್ಲರಿಗೂ ಇಂಗ್ಲೀಷ್ ಲೇಖಕರು ಇಷ್ಟ ಆಗಲ್ಲ. ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಲೇಖಕರು ಇಷ್ಟ ಆಗಲ್ಲ. ಸೊ ಇದೇನಾಗುತ್ತೆ, ಈ ಪ್ರಕಾರದಲ್ಲಿ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಸೆಟ್. ಅ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ನೋಡಿ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರೆಲ್ಲ ಇರ್ಬೋದು. ವಿರಾಟ್ ಕೊಹ್ಲಿ ಇರ್ಬೋದು, ಮತ್ತು ಕೆಲವರು ವೈಭವ್ ಸೂರ್ಯವಂಶಿ, ಹೀಗೆ ಕೆಲವರು ಇರ್ಬೋದು. ಆದರೆ ಇವಾಗಿನ ಟೈಮ್ನಲ್ಲಿ ಇವರಿದ್ದಾರೆ. ಇನ್ನು ನಮ್ಮ ತಂದೆಯವ್ರಿಗೆ ಕೇಳಿದರೆ ನೀವು ಅನ್ಬೋದು ಯುವರಾಜ್ ಸಿಂಗ್ ಅಂತ ಹೇಳ್ಬೋದು. ಯುವರಾಜ್ ಸಿಂಗ್, MS ಧೋನಿ, ಇವರೆಲ್ಲ ಹೇಳ್ಬೋದು. ಅದಕ್ಕಿಂತ ಹಿಂದೆ ಮತ್ತು ಮುಂದಿನ ಜನ್ರೇಷನ್ನಿಗೆ ಮುಂದೆ ಏನಾದರೂ ಮತ್ತೆ ಪ್ಲೇಯರ್ ಚೇಂಜ್ ಆಗ್ತಿರ್ತಾರೆ. ಸೊ ಇದು ಒಂದು ಸೆಟ್ ಅಲ್ಲ, ಇದು ಸೆಟ್ ಅಲ್ಲ. ನಾನು ಜಸ್ಟಿಫೈ ಮಾಡಿ ಹೇಳಿದ್ದೀನಿ. ಸೊ ಇದನ್ನು ಓನ್ ವರ್ಡ್ಸ್ನಲ್ಲಿ ಬರೀರಿ. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯೋರ್ ಕ್ಲಾಸಸ್. ಇದು ನೋಡಿ, ಇದು ಪರ್ಫೆಕ್ಟ್ ಸೆಟ್. ಯಾಕೆಂದರೆ ನೋಡಿ, ಇವಾಗ ಫಸ್ಟ್ PUCಯಲ್ಲಿ ನೀವಿದ್ದೀರಿ. ಫಸ್ಟ್ PUCಯಲ್ಲಿ ನಿಮ್ಮ ಬಾಯ್ಸ್ನಲ್ಲಿ ಅಪ್ರಾಕ್ಸಿಮೇಟ್ ಒಂದು 40 ಇದ್ದಾರೆ ಅಂದ್ಕೊರಿ. 40 ಇದ್ದಾರೆ. ಇದನ್ನೇನು ಬರೀಬೋದು, ಒಂದು 10 ವರ್ಷ ಆದಮೇಲೆ 40ನೇ ಇರುತ್ತೆ. ನಿಮ್ಗೆ ಕೇಳಿದಾಗ ನಿಮ್ಮ ಬ್ಯಾಚ್ನಲ್ಲಿ 40 ಇದ್ದಾರೆ ಅಂದರೆ, ನೀವು ಒಂದು 20 ವರ್ಷ ಆದರೂ 40ನೇ ಇರುತ್ತೆ. ಅದು 41 ಇಲ್ಲ ಅಂದರೆ 39 ಆಗಲ್ಲ. ಸೊ ದಿಸ್ ಇಸ್ ಅ ಪರ್ಫೆಕ್ಟ್ ಸೆಟ್. ನೀವು ಅನ್ನಿಸ್ತಿರ್ಬೋದು, ಸರ್ ಇಂಥ 39 ಆಗುತ್ತೆ ಅಲ್ಲ ಸೆಕೆಂಡ್ PUCಯಲ್ಲಿ. ಫಸ್ಟ್ PUCಯಲ್ಲಿ ಕೇಳಿದ್ದಾರೆ. ನೀವು ಕ್ಲಾಸ್ ಅಂತ ಹೇಳಿದರೆ ಇವಾಗ ನೀವು ಫಸ್ಟ್ PUCಯಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, 40ನೇ ಇರುತ್ತೆ. ಸೆಕೆಂಡ್ PUCಯಲ್ಲಿ ಅವ್ರು ಬಿಟ್ಟು ಹೋಗ್ಬೋದು, ಇಲ್ಲಾಂದರೆ ಫೇಲ್ ಆಗ್ಬೋದು, ಇಲ್ಲಾಂದರೆ TC ತೊಗೊಂಡು ಬೇರೆ ಕಾಲೇಜಿಗೆ ಸೇರ್ಬೋದು. ಸೊ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ಇವಾಗ ನೋಡಿ, ನಾನು ನ್ಯಾಚುರಲ್ ನಂಬರ್ಸಿಂದ ಒಂದು ಸೆಟ್ಟಿಂಗ್ ಮಾಡಿದರೆ, ಇದನ್ನು ವಿಡಿಯೋ ಮಾಡಿದ್ದೇನೆ, ಪ್ಲೇಲಿಸ್ಟ್ನಲ್ಲಿದೆ. ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟ್ ಆಗೋದು 1 to ಅಪ್ ಟು ಇನ್ಫಿನಿಟಿ ಮಟ್ಟ ಹೋಗುತ್ತೆ. ಅಂದರೆ ಪಾಸಿಟಿವ್ ನಂಬರ್ಸ್, ಈಚ್ ಆ್ಯಂಡ್ ಎವ್ರಿ ಪಾಸಿಟಿವ್ ನಂಬರ್ಸ್ ವಿಚ್ ಆರ್ ಇಂಟೀಜರ್ಸ್ ಆಲ್ಸೋ. ಯಾಕಂದರೆ 2.1, 2.2 ಆಗಿ ಬರೋದಲ್ಲ. ನ್ಯಾಚುರಲ್ ನಂಬರ್ಸಲ್ಲಿ ಕರೆಕ್ಟಾಗಿ ಪೂರ 1, 2, 3 ಇರುತ್ತೆ. 2.1, 2.3 ಇರೋದಿಲ್ಲ. ಇದೇನಿರುತ್ತೆ, ಇನ್ಫಿನಿಟಿ ಮಟ್ಟ ಇರುತ್ತೆ. ಆದರೆ ಇಲ್ಲಿ ನಮಗೇನು ಕೇಳ್ತಾರೆ, ಲೆಸ್ ದೆನ್ 100, 100ಕ್ಕಿಂತ ಕಡಿಮೆ. 100 ಇನ್ಕ್ಲೂಡ್ ಮಾಡಬಾರ್ದು. ಸೊ ಇಟ್ ವಿಲ್ ಬಿ 99. ಸೊ ದಿಸ್ ಈಸ್ ಅ ಸೆಟ್. ಇದನ್ನು ಆನ್ಸರ್ ಇಲ್ಲಿ ಬರ್ತಿದ್ದೇನೆ, ಇದರ ಆನ್ಸರ್ ಬರ್ತಿದ್ದೇನೆ, ಇದರ ಆನ್ಸರ್ ಬರ್ತಿದ್ದೇನೆ ಇಲ್ಲಿ, ಇದ್ರದ್ದು ಆನ್ಸರ್ ಇಲ್ಲಿದೆ, ಈ ಕ್ವೆಶನ್ದ ಆನ್ಸರ್ ಇಲ್ಲಿದೆ. ಸೊ ದಿಸ್ ಈಸ್ ದ ನೋಡಿ, ಇದರೊಳಗೆ 5 ಕ್ವೆಶನ್ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಕ್ವೆಶನಲ್ಲಿ ಸಬ್ ಕ್ವೆಶನ್ಸ್ನಲ್ಲಿ 5 ಕ್ವೆಶನ್ಸ್ ಇದೆ. 5 ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 4 ಕ್ವೆಶನ್ಸ್ ಓದಿದೆ, ಅದ್ರದ್ದು ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ನೋಡಿ, ದಯವಿಟ್ಟು ಇದನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.